ಯಾತ್ರಾ ಸ್ಥಳ ಹಾಗೂ ಪುಣ್ಯಕ್ಷೇತ್ರವಾಗಿರುವ ಮೊಟ್ಟ ಮೊದಲಿಗೆ ಕೋಲಾರ ಜಿಲ್ಲಾ ತಾಲೂಕು ವ್ಯಾಪ್ತಿ ಮಟ್ಟದ ಭಕ್ತರ ದೇವಸ್ಥಾನ. ಪುರಾತನ ಕಾಲದ ಪವಾಡ ಮಹಿಮೆ ದಾಸರ ತಿಮ್ಮನಹಳ್ಳಿ ಗ್ರಾಮದಲ್ಲಿ ಶ್ರೀ ಮಹಾಗಣಪತಿ ಮತ್ತು ಶ್ರೀ ವೀರಾಂಜನೇಯ ಸ್ವಾಮಿ ನೂತನ ವಿಗ್ರಹ ಪ್ರತಿಷ್ಠಾಪನಾ ಹಾಗೂ ಮಹಾಕುಂಭಾಭಿಷೇಕ ಮಹೋತ್ಸವ ಕಾರ್ಯಕ್ರಮ ಎಂದೂ ನೋಡದ ಈ ದಿನ ಭಕ್ತರ ಗ್ರಾಮದಲ್ಲಿ ಮನೆ ಮನೆಯಲ್ಲಿ ಸಂಭ್ರಮ ಆಚರಣೆ ಮನೆ ಮಾಡಿತು. ಹಾಗೂ ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮ, ನೃತ್ಯ ಪ್ರದರ್ಶನ ಹಾಗೂ ಕೋಲಾಟ, ಭಜನೆ, ದೇವರ ಸಂಕೀರ್ತನಾ ಕಾರ್ಯಕ್ರಮ, ಸಹಸ್ರ ಸಂಖ್ಯೆಯಲ್ಲಿ ಸುಮಾರು 5,000ಕ್ಕೂ ಹೆಚ್ಚು ಭಕ್ತರು ಭಾಗವಹಿಸಿದ್ದರು. ಪ್ರತಿಷ್ಠಾಪನಾ ಕಾರ್ಯಕ್ರಮ ದೇವರ ಕೃಪೆಗೆ ಪಾತ್ರರಾಗಿ ಬಂದಿರುವ ಎಲ್ಲ ಭಕ್ತರಿಗೂ ಪ್ರಸಾದ ವಿನಿಯೋಗ, ಸಹಸ್ರ ಸಂಖ್ಯೆಯಲ್ಲಿ ಊಟದ ವ್ಯವಸ್ಥೆ, ಗಣ್ಯರಿಗೆ ಪ್ರಮುಖರಿಗೆ ಸನ್ಮಾನ ಕಾರ್ಯಕ್ರಮ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಯಶಸ್ಸುಗೊಳಿಸಿದರು. ದೇವಸ್ಥಾನ ಪ್ರತಿಷ್ಠಾ ಕಾರ್ಯಕ್ರಮಕ್ಕೆ ಗಣ್ಯರು, ಹಿರಿಯರು, ಯುವ ಮುಖಂಡರು, ಊರಿನ ಗ್ರಾಮಸ್ಥರು, ಸುತ್ತಮುತ್ತಲಿನ ಗ್ರಾಮಸ್ಥರು, ವಿವಿಧ ಇಲಾಖೆ ಅಧಿಕಾರಿಗಳು, ರೆವಿನ್ಯೂ ಇಲಾಖೆ, ಬೆಸ್ಕಾಂ ಇಲಾಖೆ, ಪೊಲೀಸ್ ಇಲಾಖೆ ಹೀಗೆ ಹಲವಾರು ಅಧಿಕಾರಿ ವೃಂದದವರು ಉಪಸ್ಥಿತರಿದ್ದು ಹಾಗೂ ಗೌರವಾನ್ವಿತರು, ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು, ಊರಿನ ಗ್ರಾಮಸ್ಥರ ಸಹಕಾರ, ದೇವಸ್ಥಾನದ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಸಹಕರಿಸಿದ ಗೌರವಾನ್ವಿತ ಮಹಾದಾನಿಗಳು, ವಾದ್ಯಗೋಷ್ಠಿ, ವಿಶೇಷತೆ ಹೂವಿನ ಅಲಂಕಾರ, ಮುಂಬರುವ ದಿನಗಳಲ್ಲಿ ದೇವಸ್ಥಾನದ ಆವರಣದಲ್ಲಿ ಸಮಸ್ತ ಜನತೆಗೆ ಹಾಗೂ ಊರಿನ ಗ್ರಾಮಸ್ಥರಿಗೆ ಅವರ ಕುಟುಂಬಗಳ ಕಾರ್ಯಕ್ರಮಗಳ ಮೂಲಭೂತ ಸೌಕರ್ಯಗಳ ಸಹಕಾರ ಇರುತ್ತದೆ. ಬಂದಿರುವ ಎಲ್ಲ ಭಕ್ತರಿಗೂ ದೇವರ ಆಶೀರ್ವಾದ ಸಿಗಲೆಂದು ಬಯಸುತ್ತಾ ಈ ದಿನ ದೇವಸ್ಥಾನದಲ್ಲಿ ಶ್ರೀ ಮಹಾಗಣಪತಿ ಮತ್ತು ಶ್ರೀ ವೀರಾಂಜನೇಯ ಸ್ವಾಮಿ ನೂತನ ವಿಗ್ರಹ ಪ್ರತಿಷ್ಠಾಪನಾ ಹಾಗೂ ಮಹಾಕುಂಭಾಭಿಷೇಕ ಮಹೋತ್ಸವ ಕಾರ್ಯಕ್ರಮ ಬಗ್ಗೆ ಪ್ರಧಾನ ಆಗಮಿಕರು, ಊರಿನ ಗಣ್ಯರು, ಪ್ರಮುಖರು ದೇವಸ್ಥಾನದ ಬಗ್ಗೆ ಸವಿಸ್ತಾರವಾಗಿ ಸಲಹೆ ಸೂಚನೆಗಳನ್ನು ವ್ಯಕ್ತಪಡಿಸಿದರು. नमो आञ्जनेयं नमो दिव्यकायं नमो वायुपुत्रं नमो सूर्यमित्रं नमो निखिलरक्षाकरं रुद्ररूपं नमो मारुतिं रामदूतं नमामि नमो वानरेशं नमो दिव्यभासं नमो वज्रदेहं नमो ब्रह्मतेजम् नमो शत्रुसंहारकं वज्रकायं नमो मारुतिं रामदूतं नमामि नमो आञ्जनेयं नमो दिव्यकायं नमो वायुपुत्रं नमो सूर्यमित्रं नमो निखिलरक्षाकरं रुद्ररूपं नमो मारुतिं रामदूतं नमामि नमो वानरेशं नमो दिव्यभासं नमो वज्रदेहं नमो ब्रह्मतेजम् नमो शत्रुसंहारकं वज्रकायं नमो मारुतिं रामदूतं ಧರ್ಮದರ್ಶಿಗಳ ವೀರೇಂದ್ರ ಹೆಗ್ಡೆ ಅವರ ಟ್ರಸ್ಟ್ ವತಿಯಿಂದ ನಮಗೆ ಸಹಾಯಾರ್ಥ ಲಭಿಸಿದೆ ಮತ್ತು ಕೃಷ್ಣಪ್ಪ ವಿಜಯನಗರ ಶಾಸಕರು ಅವರಿಂದ ನಮಗೆ ಸಹಾಯಾರ್ಥ ಲಭಿಸಿದೆ ಮತ್ತು ಏನು ಈಗ ಸುತ್ತಮುತ್ತಲ ಗ್ರಾಮಸ್ಥರುಗಳಿಂದ ನಾವು ನಮ್ಮ ಯಾರು ಕುಟುಂಬದ ಬಂಧು ಬಾಂಧವರಿದ್ದಾರೆ, ಸ್ನೇಹಿತರಿದ್ದಾರೆ, ಎಲ್ಲವರನ್ನು ಕೂಡ ನಮ್ಮೂರಲ್ಲಿ ಒಂದು ಅಭಿವೃದ್ಧಿ ಕಾರ್ಯಕ್ಕೆ ನಾವು ಕೈ ಜೋಡಿಸಿದೀವಿ. ಅದಕ್ಕೆ ತಾವೆಲ್ಲ ಸಹಕಾರ ಕೊಡಬೇಕು ಅಂತ ಹೇಳಿದ್ವಿ. TTD ವತಿಯಿಂದ ನಮಗೆಲ್ಲ ಈಗ ವ್ಯವಸ್ಥಿತವಾಗಿ 25 ಲಕ್ಷ ರೂಪಾಯಿಗಳ ಒಂದು ಇದರಲ್ಲಿ ಒಂದು ಕಲ್ಯಾಣ ಮಂಟಪವನ್ನು ಕಟ್ಟಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವರು ಭರವಸೆಯನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಈಗ ಕಾರ್ಯಕ್ರಮ ಈಗ ಏನು ಪ್ರಾರಂಭ ಆಗ್ತದೆ, ಇದು TTD ಕಲ್ಯಾಣ ಮಂಟಪವನ್ನು ಕೂಡ ನಮ್ಮ ಗ್ರಾಮದಲ್ಲಿ ಪ್ರಾರಂಭಿಸ್ತಾ ಇದ್ದೀವಿ. ಅದು ಭರವಸೆ ಕೊಟ್ಟಿದ್ದಾರೆ ಅವರು. TTD ವತಿಯಿಂದ ನಮಗೆ ಬಹಳಷ್ಟು ಸಹಕಾರ ಸಿಕ್ಕಿದೆ. 5 ಲಕ್ಷ ರೂಪಾಯಿಗಳಂತ 5 ಲಕ್ಷ ರೂಪಾಯಿ ಮೌಲ್ಯದ ಒಂದು ಪಂಚಲೋಹ ವಿಗ್ರಹಗಳನ್ನ ಅವರು ಸಹಾಯಾರ್ಥವಾಗಿ ನಮಗೆ ಮೆರವಣಿಗೆ ವಿಗ್ರಹಗಳನ್ನು ಕೊಡ್ತಾ ಇದ್ದಾರೆ. 40 ದಿನದ ಕಾರ್ಯಕ್ರಮ ಇದೆ. ಆ ದಿವಸ ಅದರ ಬಹಳ ವಿಜೃಂಭಣೆಯಿಂದ ಮಾಡುವವರು ಇದ್ದೀರಿ. ಆ ಎಲ್ಲಾ ಕಾರ್ಯಕ್ರಮಗಳನ್ನು ನಡಿಬೇಕಾದ್ರೆ ನಮ್ಮಲ್ಲಿ ಯುವಕರ ಒಂದು ಪಕ್ಷ ಭೇದ ಮರೆತು, ಜಾತಿ ಭೇದ, ಧರ್ಮ ಭೇದ, ಯಾವುದೇ ಭೇದ ಭಾವಗಳಿಲ್ಲದೆ ಈ ದೇವಾಲಯದ ಸನ್ನಿಧಿಯಲ್ಲಿ ನಾವೆಲ್ಲರೂ ಒಂದು ಅನ್ನುವ ಭಾವನೆಯೊಂದಿಗೆ ಎಲ್ಲ ಬಹಳ
ಹಿರಿಯರ ಸಹಕಾರ ಬಹಳ ಹಿರಿಯರು ಎನ್ ರೆಡ್ಡಿಯಪ್ಪ ಅವರು, ಚಿಲುಪಲ್ಲಿ ರೆಡ್ಡಿಯಪ್ಪ ಅವರು, ರಾಮಕೃಷ್ಣಪ್ಪ ಅವರು, ಅನೇಕ ಮುಖಂಡರು ಈ ಕಾರಣಕರ್ತರಾಗಿದ್ದಾರೆ. ಆ ಹಿರಿಯರ ಮಾರ್ಗದರ್ಶನ ಮತ್ತು ಕಿರಿಯರ ಸಹಕಾರದಿಂದ ಇವತ್ತು ಇಷ್ಟೊಂದು ಮಹತ್ ಕಾರ್ಯ ಆಗ್ಲಿಕ್ಕೆ ಸಾಧ್ಯ ಆಗಿದೆ ಅಂತ ನಾವಂತೂ ಭಾವಿಸಿದ್ದೀವಿ. ಈ ಕಾರ್ಯಕ್ರಮಗಳನ್ನ ಪ್ರತಿಯೊಂದು ವರ್ಷನೂ ಇದೇ ತರ ಭಕ್ತಾದಿಗಳನ್ನ ಭಾಗವಹಿಸೋದ್ರ ಮುಖಾಂತರ ಈ ಕಾರ್ಯಕ್ರಮವನ್ನು ಮುನ್ನಡೆಸ್ಕೊಂಡು ಹೋಗುವಂತ ಪಣವನ್ನ ನಾವಂತೂ ತೊಟ್ಟಿದ್ದೀರಿ. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಬೇಕಾದ್ರೆ ಯುವಕರು, ಹಿರಿಯರು, ಮಾರ್ಗದರ್ಶಕರು, ಮಹಿಳಾ ಭಕ್ತಾದಿಗಳು ಎಲ್ಲರೂ ಸಹ ಬಹಳ ಅದ್ಭುತವಾದ ಸಹಕಾರವನ್ನು ಕೊಟ್ಟಿದ್ದಾರೆ. ಈ ಸಹಕಾರಕ್ಕೆ ನಾವು ದೇವಾಲಯದ ಟ್ರಸ್ಟ್ ವತಿಯಿಂದ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಇದನ್ನು ಹಿಂಗೆ ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತ ಭರವಸೆಯನ್ನು ನೀಡ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಈ ದೇವಸ್ಥಾನ, ಈ ದಿನ ಪ್ರತಿಷ್ಠೆ, ಈ ವಾತಾವರಣ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ ಎಲ್ಲಿ ಇಲ್ಲ. ಮುಂಬರುವ ದಿನಗಳಲ್ಲಿ ಈ ಭಾಗದ ಜನರಿಗೆ, ಈ ಸುತ್ತಮುತ್ತ ಗ್ರಾಮದ ಭಕ್ತರಿಗೆ ಮುಂಬರುವ ದಿನಗಳಲ್ಲಿ ಒಂದು ಅಭಿವೃದ್ಧಿಯ ಒಂದು ಛತ್ರ ಆಗಲಿ, ಜನಸಾಮಾನ್ಯರಿಗೆ ಯಾವ ರೀತಿ ನಿಮ್ಮ ಆಡಳಿತ ಮಂಡಳಿಯಿಂದ ವ್ಯವಸ್ಥೆ ಮಾಡ್ತೀವಿ. ಏನು ಇವತ್ತು ನಾವು ಪ್ರಾಣ ಪ್ರತಿಷ್ಠಾಪನೆ ಮತ್ತು ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ್ದೀವಿ, ಈ ಒಂದು ಮಹತ್ ಕಾರ್ಯಕ್ಕೆ ನಾವು ಅನೇಕ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುವೇ ಸರ್ವಲೋಕಾನಾಂ ವಿಶಸೇ ಭವರೋಗಿಣಾಂ ನಿತಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಶ್ರುತಿಸ್ಮೃತಿ ಪುರಾಣಾಲಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್. ಶ್ರೀನಿವಾಸಪುರ ತಾಲೂಕಿನ ದಾಸರ ತಿಮ್ಮನಹಳ್ಳಿ ಗ್ರಾಮದಲ್ಲಿ ಶ್ರೀ ಮಹಾಗಣಪತಿ ಹಾಗೂ ಶ್ರೀ ವೀರಾಂಜನೇಯ ಸ್ವಾಮಿ ದೇವರುಗಳ ಪುನಜ್ಜೀರ್ಣೋದ್ಧಾರ ಮಹಾಕುಂಭಾಭಿಷೇಕ ಅಷ್ಟಬಂಧನ ಪ್ರತಿಷ್ಠಾಪನಾ ಕಾರ್ಯಕ್ರಮಗಳು 3 ದಿನಗಳಲ್ಲಿ ಅದ್ಧೂರಿಯಾಗಿ ನಡೆಯಿತು. ಪ್ರಥಮ ದಿವಸ ಅಂದರೆ 31 ಸ್ಥಾಪನೆ ಮತ್ತು ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಕಟ್ಟಡದ ನೂತನ ಉದ್ಘಾಟನೆ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನಿನ್ನೆ ಒಬ್ಬ ತಿರುಪತಿ ದೇವಸ್ಥಾನದ ವತಿಯಿಂದ ಸಮೀರಾಚಾರ್ಯ ಅಂತ ಒಬ್ರು ಬಂದಿದ್ರು. ಆ ವಿಗ್ರಹವನ್ನ ವೀಕ್ಷಣೆ ಮಾಡಿ ವೀರಾಂಜನೇಯ ಸ್ವಾಮಿಯ ಒಂದು ಬಾಲದಲ್ಲಿರ್ತಕ್ಕಂಥ ಒಂದು ಗಂಟೆಯನ್ನ ಅವರು ಗಮನಿಸಿ ಒಂದು ವಿಶೇಷ ಒಂದು ಉಪನ್ಯಾಸವನ್ನ ಇಲ್ಲಿ ನೀಡಿದ್ರು. ಅದರಲ್ಲಿ ಎಲ್ಲಿ ಆ ಬಾಲದಲ್ಲಿ ಎಲ್ಲಾ ಕಡೆ ಬಾಲದಲ್ಲಿ ಗಂಟೆ ಇರಲ್ಲ, ಈ ದೇವಸ್ಥಾನದಲ್ಲಿ ಗಂಟೆ ಇದೆ. ಆ ಮೂಲ ವಿಗ್ರಹಕ್ಕೆ ವಿಶೇಷವಾದಂತಹ ಘನತೆ, ಗೌರವ ಇದೆ. ಈ ವಿಗ್ರಹವನ್ನ ನೀವು ಹಿಂಗೆ ಮುಂದುವರಿಸ್ಕೊಂಡು ಹೋಗ್ಬೇಕು. ಮತ್ತು ಇಂತಹ ವಿಗ್ರಹಗಳು 15ನೇ ಶತಮಾನದಲ್ಲಿ ವ್ಯಾಸರಾಯರ ಕಾಲದಲ್ಲಿ ಏನು ಕರ್ನಾಟಕದಲ್ಲಿ ಅಂದಿನ ಕಾಲದ ಮಹೋನ್ನತ ದಾಸರ ಒಂದು ಸಾಹಿತ್ಯದ ಗುರುಗಳಾದಂತಹ ವ್ಯಾಸರಾಯರು ಈ ಒಂದು ಅಂತಹ ಒಂದು ಸಂದರ್ಭದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಈ ದೇವಸ್ಥಾನ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ ಅಂತ ಒಂದು ವಿಚಾರವನ್ನ ನಮ್ಗೆ ಮುಟ್ಟಿಸಿದ್ರು. ನಮ್ಮ ಹಿರಿಯರು ನಮ್ಗೆ ತಿಳಿಸ್ತಾ ಅಂತ ವಿಚಾರ ಎಲ್ಲೋ ಒಂದು ಬೆಟ್ಟದಲ್ಲಿತ್ತು, ನಮಗೆ ಕನಸು ಬಂತು. ಆ ವಿಗ್ರಹವನ್ನ ಇಲ್ಲಿ ತಂದು ನಾವು ಪ್ರತಿಷ್ಠಾಪನೆ ಮಾಡಿದ ದೇವಸ್ಥಾನದ ವತಿಯಿಂದ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ತಿಳಿಸುತ್ತೇನೆ. ಈ ದಿನ ದಾಸರ ತಿಮ್ಮನಹಳ್ಳಿ ಪ್ರತಿಷ್ಠಾಪನಾ ಕಾರ್ಯಕ್ರಮ ಪ್ರಯುಕ್ತ ನಿಮ್ಮ ಟ್ರಸ್ಟ್ ವತಿಯಿಂದ ಅಧ್ಯಕ್ಷರು, ಕಾರ್ಯದರ್ಶಿ, ಎಲ್ಲ ಸದಸ್ಯರು ಎಲ್ಲರ ಒಂದು ಸಹಕಾರ ಭಾಗಿತ್ವದಲ್ಲಿ ಊಟದ ವ್ಯವಸ್ಥೆ ಆಗಲಿ, ಭಕ್ತರ ಒಂದು ಯಾವ ರೀತಿ 3 ದಿನದ ಕಾರ್ಯಕ್ರಮ ಯಶಸ್ಸಿಗೆ ಸಾಥ್ ನೀಡಿದಂತ ಈ ದಿನ ವಿಶೇಷತೆ ಯಾವ ರೀತಿ ಅನಿಸ್ತಾ ಇದೆ? ನಮ್ಮ ಟ್ರಸ್ಟಿನ ಮುಖಂಡರಾದಂತ ಬಾರಿ ಯುವ ಮುಖಂಡರಿದ್ದಾರೆ, ಶಂಕರ ರೆಡ್ಡಿ ಅಧ್ಯಕ್ಷರು ಇವರು, ಮತ್ತೆ ನಾನ್ಶಮ್ಮಣ್ಣ ಗ್ರಾಮದ ಹಿರಿಯರು. ಅವರು ಸುಮಾರು ವರ್ಷಗಳಿಂದ ಈ ಟ್ರಸ್ಟ್ ದೇವಸ್ಥಾನದ ಟ್ರಸ್ಟ್ ಅನ್ನ ನಡೆಸ್ಕೊಂಡು ಬಂದಿದ್ದಾರೆ. ಅವರಿಗೆ ಆಗು ಹೋಗುಗಳು ಮತ್ತು ಅನುಭವನೂ ಸಹ ಇತ್ತು. ಯಾವ ರೀತಿ ಕಾರ್ಯಕ್ರಮಗಳನ್ನ ರೂಪಿಸಬೇಕಂತ ಹೇಳಿ ಎಲ್ಲರ ಜೊತೆ ಚರ್ಚಿಸಿ 31ನೇ ತಾರೀಕು ಪ್ರಾಣ ಪ್ರತಿಷ್ಠಾಪನೆದ ಒಂದು ಪ್ರಾರಂಭದ ಕಾರ್ಯಕ್ರಮಗಳನ್ನ ರೂಪಿಸಿದ್ರು. ಮತ್ತು 1ನೇ ತಾರೀಕು ಭಾನುವಾರ 4:15 ದೇವತಾ ಕಾರ್ಯಗಳನ್ನ ಮುಗಿಸಿ 10 ಗಂಟೆಗೆ ಆ ತಿರುಪತಿ TDDಯಿಂದ ಆ ಆಂಜನೇಯ ಸ್ವಾಮಿಯ ಬಗ್ಗೆ ವಿಶೇಷವಾದಂತಹ ಉಪನ್ಯಾಸವನ್ನ ನಡೆಸಿದ್ರು. ಮತ್ತೆ ರಾತ್ರಿ ಒಂದು ಏನು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಆಚಾರ್ಯ ಅಷ್ಟೋತ್ತರ ಶತನಾಮ ಪುಷ್ಪಾರ್ಚನ ಪೂರ್ವಕ ಮಹಾ ಮಂಗಳ ನೀರಾಜನ ವಾಕ್ಯಂ ಕರ್ಮ ಕಾರಯಿಷ್ಯೆ. అందరూ కూడా
ಸಂಕಲ್ಪ ಮಾತಾಡಿ. ನಿಮ್ಮ ಎಲ್ಲರಿಗೂ ನಮ್ಮ ದೇವಸ್ಥಾನದ ವತಿಯಿಂದ ಬಹಳ ಹೃತ್ಪೂರ್ವಕ ಧನ್ಯವಾದಗಳು. ಇಷ್ಟು ಸಮಯ ತಗೊಂಡು ಈ ಊರಿನ ಒಂದು ಪುರೋಗತಿಯನ್ನು ನೋಡೋದಕ್ಕೆ ನೀವು ಬಂದಿದ್ದೀರಿ ಮತ್ತೆ ಮೆಚ್ಕೊಂಡಿದ್ದೀರಿ ಅಂತ ನಾನು ಅನ್ಕೊಳ್ತೇನೆ. ಇಷ್ಟು ದೊಡ್ಡ ದೇವಸ್ಥಾನ ಬರ್ಬೇಕಾದ್ರೆ ನಾವು ನೆನೆಸ್ಕೊಂಡಿರ್ಲಿಲ್ಲ. ಇದು 3ನೇ ಸಲ ಇದು ದೇವಸ್ಥಾನ ಪುನರುದ್ಧಾರ ಆಗ್ತಾ ಇರೋದು. 150 ವರ್ಷದ ಒಂದು ಇತಿಹಾಸ ಇರೋದು ಈ ದೇವಸ್ಥಾನ. ನಮ್ಮ ಹಿಂದಿನ ತರಗಳು 2 ಸಲ ಇದನ್ನ ಇದು ಮಾಡಿದ್ದಾರೆ. ಆದ್ರೆ ಈ ಸಲ ನಮ್ಮ ಒಂದು ಭಾಗ್ಯ ಏನಂದ್ರೆ ನಮ್ಮ ಕೈಯಲ್ಲಿ ಈ ಯೂತ್ ಇವಾಗಿರೋ ಒಂದು ಜನ ಯೂತ್ ಅವ್ರ ಕೈಯಿಂದ ಇದು ಮಾಡಿಸ್ಕೊಟ್ಟಿದ್ದಾರೆ ಸ್ವಾಮಿಯವರು. ನಾ ಹೇಳೋದು ಅದಕ್ಕೆ ಗಣಪತಿ ಹೊರಗಡೆ ಗುಡಿ ಇತ್ತು, ಅದನ್ನ ನಾವು ಇದು ತೆಗೆದುಬಿಟ್ಟು ಈಗ ಮೇನ್ ಪ್ರಾಕಾರಕ್ಕೆ ಸೇರಿಸಿದ್ದೀವಿ. ಬಹಳ ಹೇಳ್ಬೇಕಂದ್ರೆ ಇಷ್ಟೊಂದು ಧಾರ್ಮಿಕವಾಗಿ ಜನ ಪರಿವರ್ತನೆ ಈಗಾಗಿದ್ದಾರೆ ಅಂದ್ರೆ ನಾವು ಅದನ್ನು ವರ್ಣಿಸಕ್ಕೆ ಆಗಲ್ಲ. ಪ್ರತಿಯೊಬ್ಬರನ್ನು ಆ ಚಿಕ್ಕ ಮಕ್ಕಳು ಆ ರಾಮ ಬಂದು ಯಾವ ರೀತಿ ಸೇತು ಕಟ್ಟಿದ್ರು ಅದೇ ತರ ಇಟ್ಟಿಗೆಗಳು ಒತ್ತಿದ್ದಾರೆ ಹುಡುಗರು, ಚಿಕ್ಕ ಚಿಕ್ಕ ಹುಡುಗರೆಲ್ಲ. ಒಂದು ನವಯುವಕರ ಒಂದು ಹಾಡುಗಳು ಅದನ್ನು ಕಲೆಗಳನ್ನು ಬಂದಿದೆ. ಹಿರಿಯರು ಒಂದು ಆಶೀರ್ವಾದದಿಂದ ನಾವೆಲ್ಲರೂ ಯುವಕರು ಸೇರಿ ಕೊಟ್ಟಿರೋದ್ರಿಂದ ಇವತ್ತೊಂದು ದೊಡ್ಡ ಪ್ರಮಾಣದಲ್ಲಿ ದೇವಸ್ಥಾನ ಆಗಿದೆ. नमामि श्रीयाञ्जनेयं नमस्ते, प्रसन्नाञ्जनेयं नमस्ते, श्रीयाञ्जनेयं नमस्ते, प्रसन्नाञ्जनेयं नमस्ते. नमो वानरेन्द्रं नमो विश्वपालं नमो विश्वमोदं नमो देवशूरं नमो गगनसञ्चारितं पवनतनयं नमो मारुतिं रामदूतं नमामि. नमो रामदासं नमो भक्तपालं नमो ईश्वरांशं नमो लोकवीरम् नमो भक्तचिन्तामणिं गदापाणिं नमो मारुतिं रामदूतं नमामि. नमो वानरेन्द्रं नमो विश्वपालं नमो विश्वमोदं नमो देवशूरं नमो गगनसञ्चारितं पवनतनयं नमो मारुतिं रामदूतं नमामि. नमो रामदासं नमो भक्तपालं नमो ईश्वरांशं नमो लोकवीरं नमो भक्तचिन्तामणिं गदापाणिं नमो मारुतिं रामदूतं नमामि. ಶನಿವಾರ ಬೆಳಗ್ಗೆ ಶುಭ ಮುಹೂರ್ತದಲ್ಲಿ ಅನುಜ್ಞೆ, ಮಹಾಗಣಪತಿ ಪೂಜೆ, ಮಹಾಸಂಕಲ್ಪ, ಪುಣ್ಯಾಹವಾಚನೆ, ಪಂಚಗವ್ಯ, ದೇವನಾಂದಿ, ರಕ್ಷಾಬಂಧನೆ, ಮೃತ್ಸಂಗ್ರಹಣ, ಅಂಕುರಾರ್ಪಣ, ಋತ್ವಿಕ್ವರಣ, ಕಳಶ ಸ್ಥಾಪನೆ, ಮಹಾಮಂಗಳಾತಿ ತೀರ್ಥ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ನಡೆಯಿತು. ಅದೇ ದಿವಸ ಸಾಯಂಕಾಲ ಗೋಧೋಳಿ ಲಗ್ನದಲ್ಲಿ ಯಾಗಶಾಲ ಪ್ರವೇಶ, ಗಣಪತಿ ಪೂಜೆ, ವೇದ ಪಾರಾಯಣೆ, ಪೌಮಾನ ಸೂಕ್ತ ಪಾರಾಯಣೆ ಹಾಗೂ ರಾಕ್ಷೋಗ್ನ ಹೋಮ, ಪರಿಜ್ಞೀಕರಣ, ನೈಋತ್ಯ ಬಲಿ, ನೂತನ ವಿಗ್ರಹಗಳಿಗೆ ಮಹಾಸ್ತಪನ ಅಂದ್ರೆ 48 ಕಲಶಗಳಿಂದ ಮಹಾಸ್ತಪನ, ಜಲಾದಿವಾಸ, ಕ್ಷೀರಾದಿವಾಸ, ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗ ನಡೆಯಿತು. ಮತ್ತೆ 2ನೇ ದಿವಸ ಆಗಿರ್ತಕ್ಕಂತಹ ಭಾನುವಾರ 1/6/2025 ಭಾನುವಾರ ಬೆಳಗ್ಗೆ ಶುಭ ಲಗ್ನದಲ್ಲಿ ವೇದ ಪಾರಾಯಣೆ.
జోలి కట్టలేదు ఇండ్ల తిరగలేదు జోలి కట్టలేదు ఇండ్లు తిరగలేదు నేనేది చేతోనా నా పాలి దైవమా నా పాలి దైవమా నమో ఆంజనేయ నమో భగవ రామ 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 ప్రకటనే ఆనంద రామ హరణి హరిణి బ్రహ్మణి రామ హరణి హరిణి బ్రహ్మణి श्री आञ्जनेयं नमस्ते प्रसन्नाञ्जनेयं नमस्ते श्री आञ्जनेयं नमस्ते प्रसन्नाञ्जनेयं नमस्ते नमो पापनाशं नमो सुप्रकाशं नमो वेदसारं नमो निर्विकारम् नमो निखिलसम्पूजितं देवश्रेष्ठं नमो मारुतिं रामदूतं नमामि नमो कामरूपं नमो रौद्ररूपं नमो वायुतनयं नमो वानराग्रम् नमो भक्तवरदायकम् आत्मवासं नमो मारुतिं रामदूतं नमामि नमो पापनाशं नमो सुप्रकाशं नमो वेदसारं नमो निर्विकारम् नमो निखिलसम्पूजितं देवश्रेष्ठं नमो मारुतिं रामदूतं नमामि नमो कामरूपं नमो रौद्ररूपं नमो वायुतनयं नमो वानराग्रम् सत्यासन्त यजमानस्य कामाः ಸರ್ವೇ ಜನಾಃ ತಮ್ಮಲ್ಲಿ ಒಂದು ಮಾತು. ಈ ದಿನ ದಾಸತಿನಲ್ಲಿ ಗ್ರಾಮದಲ್ಲಿ ಗಣಪತಿ ಆಂಜನೇಯ ಸ್ವಾಮಿ ಪ್ರತಿಷ್ಠಾಪನಾ ಕಾರ್ಯಕ್ರಮ ಪ್ರಯುಕ್ತ ನಿಮ್ಮ ಒಂದು ವೇದ ಪುರಾಣಗಳ ಒಂದು ಲೋಕ ಕಲ್ಯಾಣಕ್ಕಾಗಿ ಸಮಸ್ತ ಜನತೆ ಭಕ್ತಾದಿಗಳ ಈ ದೇವರ ಕೋರಿಕೆಗಳ ಸಂಕಲ್ಪ ಈ ದಿನ ಅವರಿಗೆ ಯಾವ ರೀತಿ ಪ್ರತಿಫಲ ಸಿಗಲಿದೆ? ಅದು ನಾವು ಪೂಜೆ ಮಾಡಬೇಕಾದ್ರೇನೆ ಜನ ನೋಡಿರ್ತಾರೆ, ವಿಡಿಯೋಗಳು ಮಾಡಿದ್ದಾರೆ. ಆ ಭಗವಂತನಿಗೆ ನಾವು ಮಂಗಳಾರತಿ ಮಾಡೋ ಸಮಯದಲ್ಲಿ ಮೂಲ ದೇವರಾಗಿರ್ತಕ್ಕಂತಹ ವೀರಾಂಜನೇಯ ಸ್ವಾಮಿಗಳು ಪುಷ್ಪವನ್ನು ಅರ್ಪಣೆ ಕೊಟ್ಟಿದ್ದಾರೆ ನಮಗೆ. ಅದರಲ್ಲೇ ನಮಗೆ ಎಷ್ಟು ಶಾಸ್ತ್ರೋಕ್ತವಾಗಿ ಎಷ್ಟು ವಿಧಿಭಕ್ತವಾಗಿ ಕಾರ್ಯಕ್ರಮ ನಡೆದಿದೆ ಅಂತ ಹೇಳ್ಬಿಟ್ಟು ನಾವು ಹೇಳೋಷ್ಟಿಲ್ಲ. ಆ ಭಗವಂತ ಸಾನ್ನಿಧ್ಯತೆ ಸದಾಕಾಲ ಇಲ್ಲೆಂದಿಗೂ ಇರುತ್ತೆ. ಇದರಲ್ಲಿ ಬೇರೆ ಮಾತೇ ಇಲ್ಲ ಅನ್ನೋ ಉದ್ದೇಶಪೂರ್ವಕವಾಗಿ ನಾವು ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀವಿ. ಈ ದೇವಸ್ಥಾನ ನಮ್ಮ ಇತಿಹಾಸದಲ್ಲೇ ತುಂಬಾ ವಿಜೃಂಭಣೆಯಿಂದ ನಡೆತಕ್ಕಂತಹ ದೇವಸ್ಥಾನ. ಅತಿ ಅದ್ದೂರಿಯಾಗಿ ಪೂಜಾ ಪುನಸ್ಕಾರಗಳೆಲ್ಲ ನಡೆದಿದೆ. ಇನ್ನು ಮುಂದೆ ಕೂಡ ಉತ್ತರೋತ್ತರ ಹಾಗೆ ನಡ್ಕೊಂಡು ಹೋಗ್ತಾ ಇರುತ್ತದೆ. ಇದರಲ್ಲಿ ಯಾವುದೇ ವಿಧವಾಗಿರ್ತಕ್ಕಂಥ ಸಂದೇಶವೇ ಇಲ್ಲ ಅಂತ ನಾವು ಗಟ್ಟಿಯಾಗಿ ಹೇಳ್ತಕ್ಕಂತಹ ಮಾತನ್ನು ನಾವು ಹೇಳ್ತಾ ಇದ್ದೇವೆ.
ಹಾಗೂ ಬಲಿಪೀಠ ಪ್ರತಿಷ್ಠಾಪನೆ, ನೂತನ ವಿಗ್ರಹಗಳಿಗೆ ಧಾನ್ಯಾದಿವಾಸ, ವಸ್ತ್ರಾದಿವಾಸ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ನಡೆಯಿತು. ಮತ್ತು ಅದೇ ದಿನ ಸಾಯಂಕಾಲ ಗೋಧೂಳಿ ಲಗ್ನದಲ್ಲಿ ಮನ್ಯಸೂಕ್ತ ಪಾರಾಯಣ, ಅಂದರೆ ಆಂಜನೇಯನಿಗೆ ತುಂಬಾ ಇಷ್ಟವಾಗಿರ್ತಕ್ಕಂತಹ ಮನ್ಯಸೂಕ್ತ ಪಾರಾಯಣದ ವೇದ ಪಾರಾಯಣ ನಡೆಯಿತು. ಪ್ರಾಯಶ್ಚಿತ್ತಾರ್ಥವಾಗಿ ಕೂಷ್ಮಾಂಡ ಹೋಮ, ಮಹಾ ಸುದರ್ಶನ ಹೋಮ, ಅಂದರೆ ಗ್ರಾಮದಲ್ಲಿ ಯಾವುದೇ ವಿಧವಾಗಿರ್ತಕ್ಕಂತಹ ಶತ್ರುಬಾಧೆಗಳು, ದೃಷ್ಟಿದೋಷಗಳು ಇರಬಾರದು, ದೇವಾಲಯಕ್ಕೆ ಯಾವುದೇ ವಿಧವಾಗಿರ್ತಕ್ಕಂಥ ಅರಿಷ್ಟ ದೋಷ ಬರಬಾರದು, ಈ ದೇವಸ್ಥಾನಕ್ಕೆ ಒಳ್ಳೆ ಧನಾಕರ್ಷಣೆ ಇರಬೇಕು ಅನ್ನೋ ಉದ್ದೇಶಕ್ಕಾಗಿ ಲೋಕ ಕಲ್ಯಾಣಾರ್ಥವಾಗಿ ಮಹಾ ಸುದರ್ಶನ ಯಾಗವನ್ನು ಕೂಡ ಮಾಡಿದ್ದೀವಿ. ಅದಾದ ನಂತರ ಪುಷ್ಪಾದಿವಾಸ, ಫಲಾದಿವಾಸ, ರತ್ನಾದಿವಾಸ, ಶಯ್ಯಾದಿವಾಸ, ನಿದ್ರೆ ಕಳಶ ಸ್ಥಾಪನೆ ಮಾಡಿ ಅಷ್ಟಾವಧಾನ ಸೇವೆ ಪೂರ್ವಕ ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ನಡೆಯಿತು. ಮಂಗಲ ದ್ರವ್ಯ ಪೂರಕವಾಗಿ ಪಂಚಾಮೃತ ಅಭಿಷೇಕ ನಡೆಯಿತು. ಈ ಕಾರ್ಯಕ್ರಮಕ್ಕೆ ತುಂಬಾ ಅದ್ದೂರಿಯಾಗಿ ಸಹಕಾರ ಮಾಡಿಕೊಟ್ಟಂತಹ ಶ್ರೀ ದಾಸರ ತಿಮ್ಮನಹಳ್ಳಿ ಗ್ರಾಮದಲ್ಲಿ ವಾಸವಾಗಿರ್ತಕ್ಕಂಥ ಎಲ್ಲಾ ಭಕ್ತಾದಿಗಳು ಈ 3 ದಿವಸಗಳಲ್ಲೂ ಕೂಡ ಅತಿ ಹೆಚ್ಚಿನ ಜನಗಳು ಸಂಗ್ರಹಿಸಿಕೊಂಡು ದೇವತಾ ಕಾರ್ಯಗಳನ್ನು ಅದ್ದೂರಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅವರಿಗೂ ಕೂಡ ನಮ್ಮ ಬ್ರಾಹ್ಮಣ ವತಿಯಿಂದ ಅತ್ಯಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸತಕ್ಕಂತಹ ಒಂದು ವಾದ್ಯಗೋಷ್ಠಿ ಆಗಿರಬಹುದು, ನಮ್ಮ ಪುರೋಹಿತರ ತಂಡ ಆಗಿರಬಹುದು, ಈ ಗ್ರಾಮಸ್ಥರಾಗಿರ್ಬೋದು, ದೇವಾಲಯದ ಕಾರ್ಯದರ್ಶಿಗಳಾಗಿರ್ಬೋದು, ಎಲ್ಲರಿಗೂ ಕೂಡ ಉತ್ಪೂರ್ವಕವಾಗಿ ನಮ್ಮ ಆಚಾರಗಳ ವತಿಯಿಂದ ಅತಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ ಅಂತ ಹೇಳಿ ಆಂಜನೇಯ ಸ್ವಾಮಿ ಭಕ್ತಿಪೂರ್ವಕವಾಗಿ ಆತ್ಮೀಯ ಮಾಧ್ಯಮ ಮಿತ್ರರೇ, ಏನು ಇವತ್ತು ದಾಸರ ತಿಮ್ಮನಹಳ್ಳಿ ಗ್ರಾಮ, ಒದ್ಲಿ ಪಂಚಾಯತಿ, ಶ್ರೀನಿವಾಸಪುರ ತಾಲೂಕು, ಕೋಲಾರ ಜಿಲ್ಲೆ. ಈ ಗ್ರಾಮದಲ್ಲಿ ಸುಮಾರು 500 ವರ್ಷಗಳ ಹಿಂದೆ ನಿರ್ಮಾಣಗೊಂಡಿರ್ತಕ್ಕಂಥ ವೀರಾಂಜನೇಯ ಸ್ವಾಮಿ ವಿಗ್ರಹ ಮರು ಪ್ರತಿಷ್ಠಾಪನೆ ಮತ್ತು ದೇವಸ್ಥಾನ ಜೀರ್ಣೋದ್ಧಾರ ಕಾರ್ಯಕ್ರಮ ಸುಮಾರು 5 ವರ್ಷಗಳಿಂದ ಗ್ರಾಮದ ಹಿರಿಯರು, ಅನೇಕ ಮುಖಂಡರು ಮತ್ತು ಟ್ರಸ್ಟಿನ ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರು ಮತ್ತು ಭಕ್ತಾದಿಗಳು, ದಾನಿಗಳು ಎಲ್ಲರೂ ಸೇರಿ ಪಣ ತೊಟ್ಟು ಹಂತ ಹಂತವಾಗಿ ಗಜೇಂದ್ರ ಸರ್ ದೇವಸ್ಥಾನದ ನಿರ್ಮಾಪಕರು ಮತ್ತು ಮಾರ್ಗದರ್ಶಕರು ಹಂತ ಹಂತವಾಗಿ ಕಾರ್ಯಕ್ರಮಗಳನ್ನ ರೂಪಿಸಿಕೊಂಡು ಇವತ್ತು ಮುಖ್ಯವಾಗಿ ನಿನ್ನೆ ಇರ್ತಕ್ಕಂಥ ವಿಚಾರದಲ್ಲಿ ಈ ತರ ತಿಳಿಸಿದ್ದಾರೆ. ಒಂದು ಹೊಸ ವಿಚಾರವನ್ನ ನಮ್ಮ ಗಮನಕ್ಕೆ ತಂದಿದ್ದಾರೆ. ಮತ್ತೆ ನಮ್ಮ ಊರಿನಲ್ಲಿ ಈ ದೇವಸ್ಥಾನ ಇರುವುದರಿಂದ ಸಹ ಎಲ್ಲ ಸಹೋದರ ತರ ಇದ್ದಾರೆ, ನಕಾರಾತ್ಮಕ ಭಾವನೆಗಳಿಲ್ಲ. ದೇವಸ್ಥಾನ ಮಾಡಬೇಕು, ಎಲ್ಲ ಸಹೋದರತ್ವ ಮತ್ತು ಸಹೋದರ ತರ ಹೋಗ್ಬೇಕು ಅಂತ ಒಂದು ಭಾವನೆಯಿಂದ ಇವತ್ತು ಇಷ್ಟು ದೊಡ್ಡ ಒಂದು ಕಾರ್ಯಕ್ರಮ ಟ್ರಸ್ಟಿನ ಕಾರ್ಯಕಾರಿ ಸಮಿತಿ ಮತ್ತು ಗ್ರಾಮದ ಹಿರಿಯರು ಮತ್ತು ಭಕ್ತಾದಿಗಳು ಎಲ್ಲರೂ ಸೇರಿ ಒಂದು ದೊಡ್ಡ ಕಾರ್ಯವನ್ನ ಇವತ್ತು ಇಲ್ಲಿಗೆ ತಂದು ನಿಲ್ಲಿಸಿ ದೇವಸ್ಥಾನವನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದಕ್ಕೆ ಎಲ್ರಿಗೂ ಭಕ್ತಾದಿಗಳಿಗೂ ಸಹ ಗ್ರಾಮದವರಿಗೂ ಮತ್ತು ಎಲ್ಲ ಹಿರಿಯ ಮುಖಂಡರಿಗೂ ಮತ್ತು 2025 ಸೋಮವಾರ ಬೆಳಗ್ಗಿನ ಜಾವ 4:45ರಿಂದ 5:45 ಗಂಟೆಯಲ್ಲಿ ಶುಭ ಬ್ರಾಹ್ಮಿ ಲಗ್ನದಲ್ಲಿ ಮಹಾಗಣಪತಿ ಹಾಗೂ ಶ್ರೀ ವೀರಾಂಜನೇಯ ಸ್ವಾಮಿ ದೇವರುಗಳ ಅಷ್ಟಬಂಧನ ಪ್ರತಿಷ್ಠಾಪನಾ ಕಾರ್ಯಕ್ರಮ ಹಾಗೂ ನೇತ್ರೋನ್ಮೀಲನ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೆಯಿತು. ತದನಂತರ ದೇನ ದರ್ಪಣ ದರ್ಶನ, ನಾಡಿ ಸಂಧಾನ ಪೂರ್ವಕವಾಗಿ ಅಗ್ನಿ ಪ್ರತಿಷ್ಠಾಪನೆಯಿಂದ ಗಣಪತಿ ಹೋಮ, ನವಗ್ರಹ ಹೋಮ, ಮೃತ್ಯುಂಜಯ ಹೋಮ, ಪವಮಾನ ಸೂಕ್ತ ಹೋಮ, ಮೂಲದೇವರುಗಳಿಗೆ ಮೂಲದೇವರ ತತ್ವನ್ಯಾಸ, ಕಲಾನ್ಯಾಸ ಹೋಮಾದಿಗಳು, ಮಹಾಪೂರ್ಣಾವತಿ ನಡೆಯಿತು. ತದನಂತರ ಶುಭ ಕರ್ಕಾಟಕ ಲಗ್ನದಲ್ಲಿ 9:30ರಿಂದ 10:15 ಗಂಟೆಯಲ್ಲಿ ಸಲ್ಲುವ ಶುಭ ಕರ್ಕಾಟಕ ಲಗ್ನದಲ್ಲಿ ಮಹಾ ಕುಂಭಾಭಿಷೇಕ ಕಾರ್ಯಕ್ರಮ ನಡೆಯಿತು. ತದನಂತರ ದೇವರುಗಳಿಗೆ ನನ್ನ ಹೆಸರು ವೆಂಕಟರಾಮೇಗೌಡ, ಶಿಕ್ಷಕರು ಇದೇ ಗ್ರಾಮದ.
ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯ ಟ್ರಸ್ಟ್ನ ವಿಗ್ರಹ ಪ್ರತಿಷ್ಠಾಪನೆ ಹಾಗೂ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಊರಿನ ಎಲ್ಲ ಗ್ರಾಮಸ್ಥರು ಸೇರಿ ಟ್ರಸ್ಟ್ನ ಸಹಕಾರದೊಂದಿಗೆ ಈ ಒಂದು ಅದ್ಭುತವಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಪ್ರಿಯಾ ಕೃಷ್ಣರವರು ಮತ್ತು ಕೃಷ್ಣಪ್ಪರವರು ಸಹಾಯಾರ್ಥ ಆಗಿದೆ ಮತ್ತು ವೀರೇಂದ್ರ ಹೆಗ್ಡೆ ಅವರ ಸಹಾಯಾರ್ಥ ಕೂಡ ಆಗಿದೆ ಮತ್ತು ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಹೆಚ್ಚಿನ ರೀತಿಯಲ್ಲಿ ಸಹಾಯ ಮಾಡೋದರೊಂದಿಗೆ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಮ್ಮ ಈ ಊರಲ್ಲಿ ಒಂದು ಉತ್ತಮವಾದ ಯುವಕರ ತಂಡವನ್ನು ರಚನೆ ಮಾಡಿಕೊಳ್ಳೋದ್ರ ಮುಖಾಂತರ ಮಂಜುನಾಥ್ ರೆಡ್ಡಿ ಮತ್ತು ಶ್ರೀನಿವಾಸ ರೆಡ್ಡಿ, ಶ್ರೀರಾಮೇಗೌಡ ಅಂತ ಯುವಕರ ಒಂದು ತಂಡನೇ ಇದೆ. ಇವರೆಲ್ಲ ತಾವು ದಯವಿಟ್ಟು ಪ್ರಸಾದ ಸ್ವೀಕರಿಸಬೇಕು. ಆ ಪ್ರಸಾದ ಕೌಂಟರಲ್ಲಿ ಪ್ರಸಾದ ಪ್ರಾರಂಭ ಮಾಡಿದ್ದಾರೆ. ತಾವೆಲ್ಲರೂ ಪ್ರಸಾದವನ್ನು ಸ್ವೀಕರಿಸಿ ತೆರಳಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇವೆ. ನಮ್ಮೂರಿನವರು ಬೇರೆ ಊರಿನಿಂದ ಆಗಮಿಸಿರ್ತಕ್ಕಂಥ ಭಕ್ತಾದಿಗಳಿಗೆ ಮೊದಲು ಆದ್ಯತೆ ಕೊಡಿ, ಮತ್ತೆ ಗೊಂದಲ ಮಾಡಿಬಿಟ್ಟು ಯಶಸ್ವಿಯಾದಂಥ ಕಾರ್ಯಕ್ರಮಕ್ಕೆ ಇವತ್ತು ನಾವೆಲ್ಲ ಕಠಿಣ ಬದ್ಧರಾಗಿದ್ದೀವಿ. ಈ ಒಂದು ಮಹತ್ವದ ಕಾರ್ಯಕ್ಕೆ 2 ದಿವಸದ ಊಟದ ವ್ಯವಸ್ಥೆಯನ್ನು ರೆಡ್ಡಿಯಪ್ಪ ಅವರು ಅವರ ಕುಟುಂಬ ಮತ್ತು ಶ್ರೀನಿವಾಸ ರೆಡ್ಡಿ ಅವರ ತಂದೆಯವರಾದ
ವೆಂಕಟರೆಡ್ಡಿ ಅವರ ಕುಟುಂಬ ಮತ್ತು ನಮ್ಮ ವಕೀಲರಾದಂಥ ಮಂಜುನಾಥ ರೆಡ್ಡಿ ಅವರ ಸಹಕಾರದೊಂದಿಗೆ ಬಹಳ ಅದ್ಭುತವಾಗಿ ಕಾರ್ಯಕ್ರಮಗಳು ಮೂಡಿಬಂದಿದ್ದಾವೆ. ಈ 3 ದಿವಸಗಳಲ್ಲಿ ನಿರಂತರವಾಗಿ ನಾವು ಧಾರ್ಮಿಕ ಮತ್ತು ಒಂದು ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬಂದಿದ್ದೀವಿ. ಇವತ್ತು ಕೂಡ ಆಂಧ್ರ ಪ್ರದೇಶದ ಪ್ರಸಿದ್ಧ ಕಲಾವಿದರಿಂದ ಒಂದು ಕೋಲಾಟದ ವ್ಯವಸ್ಥೆಯನ್ನು ಮಾಡಿದ್ದೀರಿ ಮತ್ತು ನಿನ್ನೆ ಸಂಜೆ ವಿದ್ವಾನ್ ರಮೇಶ್ ಅವರ ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಕಲಾವಿದರಿಂದ ಈ ವೇದಿಕೆಯಲ್ಲಿ ಭರತನಾಟ್ಯ ವ್ಯವಸ್ಥೆಯನ್ನು ಮಾಡಿದ್ವಿ ಕೂಡ ಬಹಳ ಅದ್ಭುತವಾಗಿ ಮೂಡಬಂತು ಈ ಕಾರ್ಯಕ್ರಮ. ಊಟ ಮಾಡ್ತಾ ಇದ್ರೆ ಇಲ್ಲ ಅಂತ ಎಲ್ಲರಲ್ಲಿ ಸಹ ಒಂದು ಭಾವನಾತ್ಮಕ ಭಾವನೆ ಮತ್ತು ಜಾನಪದ ಕಲೆ, ನಮ್ಮ ಏನು ಭಾರತ ದೇಶದ ಸಂಸ್ಕೃತಿ ಇದೆ ಭರತನಾಟ್ಯ ಅಂತ ಒಂದು ವಿಶೇಷವನ್ನ ತಂಡವನ್ನ ಕರೆಸಿ ಎಲ್ಲರಲ್ಲಿ ಸಹ ಒಂದು ಧಾರ್ಮಿಕ ಭಾವನೆಯನ್ನ ಮೂಡಿಸಿ ಅದ್ದೂರಿಯಾಗಿ ಕಾರ್ಯಕ್ರಮವನ್ನ ರಾತ್ರಿ ನಡೆಸಿಕೊಟ್ರು. ಥ್ಯಾಂಕ್ ಯು.
ರಂಗಯ್ಯನೇ ಪಕ್ಕ ಯಾವ ಕಾಲ क्षेत्राणि अष्टैश्वर्य समृद्धि अर्थं विशेषेण मया करिष्य मान सांगत साफल्यत निर्विघ्नत दिग्विजयत सिद्ध्यर्थं उत्तरोत्तर व्यापार व्यवहार उद्योग दिने दिने अभिवृद्धि अर्थं गृहे कल्याण अभिवृद्धि अर्थं वीरांजनेय स्वामिनः
ಸಂಪೂರ್ಣ ಕೃಪಾಕಟಾಕ್ಷ ಸಿದ್ಧರ್ಥಂ ಆಚಾರ್ಯ ಮುಖೇನ ಅಷ್ಟೋತ್ತರ ಶತನಾಮ ಕೃಷ್ಣಾಕ್ಷರ ಪೂರ್ವಕ ಮಹಾ ಮಂಗಳ ನೀರಾಜನ ವಾಕ್ಯಂ ಕರ್ಮ ಕಾರಯಿಷ್ಯೆ. అందరూ కూడా సంకల్పం